ಶ್ರೀ ಗುರುಭ್ಯೋ ನಮಃ. ಶ್ರೀಕಥಾಮೃತಸಾರದ 165ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅಂತ 23 ಅಥವಾ 24ನೇ ಸಂಧಿ. ಅದರಲ್ಲಿ ಈ ಹಿಂದಿನ ಭಾಗ ಕೊನೆಗೊಂಡಾಗ 34ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 764 ಪದ್ಯಗಳು ಸಮಾಪ್ತಿಯನ್ನು ಕಂಡಿದ್ದವು. 763 ಪದ್ಯಗಳು ಕೊನೆಗೊಂಡಿದ್ದವು. ಈಗ 764ನೇ ಪದ್ಯ. ಈ ಸಂಧಿಯ 34ನೇ ಪದ್ಯ ಈಗ ನಾವು ನೋಡಬೇಕಾದ್ದು. ಋಜುಗುಣಸ್ಥರು ಅಂಥವ್ರು ಏನಿದ್ದಾರಲ್ಲ, ಮುಖ್ಯ ಪ್ರಾಣ, ಚತುರ್ಮುಖ ಮೊದಲಾದವರು, ಇವರು ಯಾವ ರೀತಿಯಾಗಿ ಸಾಧನೆ ಮಾಡ್ತಾರೆ ಇತ್ಯಾದಿ ಸಂಗತಿಗಳನ್ನು ನೋಡಿದ್ವಿ. ಹಿಂದಿನ ಪದ್ಯದಲ್ಲಿ ಹೀಗೊಂದು ಮಾತು ಬಂದಿತ್ತು. ಗುಣತ್ರಯ ವಿವರ್ಜಿತನ ಮಂಗಳ ಗುಣಕ್ರಿಯಾರೂಪಗಳ ಉಪಾಸನವು ಅವ್ಯಕ್ತಾದಿ ಪೃಥ್ವಂತರದಲ್ಲಿ ಇರುತ್ತಿರಬಹುದು. ಈ ದೇವತೆಗಳಿದ್ದಾರಲ್ಲ, ಈ ಋಜುಗುಣಸ್ಥ ದೇವತೆಗಳು, ಇವರು ಆ ಗುಣತ್ರಯ ವಿವರ್ಜಿತ ಸತ್ವ ರಜಸ್ತಮಸ್ ಮೊದಲಾದ ಗುಣಗಳಿಂದ ರಹಿತನಾದ ಪರಮಾತ್ಮ ಏನಿದ್ದಾನಲ್ಲ, ಇವನ ಉಪಾಸನೆಯನ್ನು ಮಾಡ್ತಾರೆ. ಹೇಗೆ ಉಪಾಸನೆ ಮಾಡ್ತಾರೆ ಅಂತಂದ್ರೆ, ಮಂಗಳ ಗುಣಕ್ರಿಯಾ ರೂಪಗಳ, ಆತನ ಗುಣಗಳು, ಆತನ ಕ್ರಿಯೆಗಳು ಮತ್ತು ಆತನ ರೂಪಗಳು ಇವೆಲ್ಲವೂ ಕೂಡ ಅತ್ಯಂತ ಮಂಗಳಕರವಾದದ್ದು. ಅತ್ಯಂತ ಮಂಗಳಕರವಾದಂತಹ ಆತನ ರೂಪಗಳನ್ನು ಇವರು ಉಪಾಸನೆ ಮಾಡ್ತಾರೆ. ಮತ್ತು ಅವ್ಯಕ್ತಾದಿ ಪೃಥ್ವಂತರದಿ, ಅವ್ಯಕ್ತ ತತ್ವದಿಂದ ಆರಂಭ ಮಾಡಿಕೊಂಡು ಪೃಥ್ವಿ ತತ್ವದ ತನಕ ಯಾವ್ಯಾವ ದೇವತೆಗಳಿದ್ದಾರಲ್ಲ, ಆ ಎಲ್ಲ ದೇವತೆಗಳಲ್ಲಿ, ಆಯಾ ತತ್ವಗಳಲ್ಲಿ ಮತ್ತು ಆಯಾ ತತ್ವಾಭಿಮಾನಿಗಳಂತಹ ದೇವತೆಗಳಲ್ಲಿ ಪರಮಾತ್ಮನನ್ನು ಇವರು ಕಾಣ್ತಾರೆ. ಪರಮಾತ್ಮನನ್ನು ಇವರು ಕಂಡು ಅಲ್ಲಿ ಈ ಉಪಾಸನೆಯನ್ನು ಮಾಡ್ತಾರೆ. ಅವ್ಯಕ್ತಾದಿ ಪೃಥ್ವಂತರ ಉಪಾಸನೆ ಮಾಡೋದು ಅಂತಂದ್ರೆ ಆಯಾ ತತ್ವಗಳ ಮೇಲೆ ಅವರಿಗೆ ಪ್ರಭುತ್ವ ಹಿಡಿತಾ ಇರ್ತದೆ ಅಂತ ಅರ್ಥ ಅಲ್ಲ. ಚತುರ್ಮುಖ ತನಗಿಂತ ಮೇಲಿರುವಂತಹ ಅವ್ಯಕ್ತ ತತ್ವ ಮತ್ತು ತನಗಿಂತ ಅತ್ಯಂತ ಕೆಳಗಿರುವಂತಹ ಪೃಥ್ವಿ ತತ್ವ, ಇವುಗಳೆಲ್ಲದರೊಳಗೆ ಆ ಮೇಲಿನಿಂದ ಹಿಡಿದು ಕೆಳಗಿನ ತನಕ ಅವನ್ನೆಲ್ಲ ಪ್ರತೀಕವನ್ನಾಗಿ ಸ್ವೀಕಾರ ಮಾಡಿ ಅವುಗಳಲ್ಲಿ ಆತ ಭಗವಂತನನ್ನು ಉಪಾಸನೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಆ ತತ್ವಗಳ ಮೇಲೆ ಹಿಡಿತಾ ಇರ್ತದಂತಲ್ಲ. ತನಗಿಂತ ಕೆಳಗೇನು ತತ್ವಗಳಿವೆ ಆ ತತ್ವಗಳ ಮೇಲೆ ಅವನಿಗೆ ಹಿಡಿತಾ ಇರ್ತದೆ ಹೊರತು ತನಗಿಂತ ಮೇಲಿನ ತತ್ವದ ಮೇಲೆ, ಅಂದ್ರೆ ಅವ್ಯಕ್ತ ತತ್ವದ ಮೇಲೆ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಮೇಲೆ ಆತನಿಗೆ ಯಾವುದೇ ಹಿಡಿತಾ ಇರೋದಿಲ್ಲ. ಇದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು. ಉಪಾಸನೆ ಅಂತಂದ್ರೆ ಒಂದು ಪ್ರತೀಕ ಅಷ್ಟೇ. ನಾವು ಉಪಾಸನೆ ಮಾಡುವಾಗ ನಮ್ಗಿಂತ ದೊಡ್ಡವರಾದಂಥವ್ರು, ನಮ್ಮ ಗುರುಗಳು, ಮತ್ತೊಬ್ರು ಯಾರೋ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು, ಅವರಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ಲಿಕ್ಕೆ ಹೊರಟಾಗ ಆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರಿಂದ ಅಭಿಮನ್ಯವಾದಂತಹ ಬೇರೆ ಯಾವುದೇ ಸಂಗತಿ ಇದರ ಮೇಲೆ ನಮ್ಗೆ ಹಿಡಿತಾ ಇರ್ತದಂತಲ್ಲ. ಉಪಾಸನೆಯನ್ನು ಮಾಡುವಾಗ ನಮ್ಗಿಂತ ಮೇಲಿರುವಂತಹ ಒಂದು ಪ್ರತೀಕ ಅಥವಾ ನಮ್ಗಿಂತ ಕೆಳಗಿರುವಂತಹ ಪ್ರತೀಕ, ಯಾವ ಥರದ ಪ್ರತೀಕದಲ್ಲಾದರೂ ಉಪಾಸನೆ ಮಾಡಬಹುದು. ಸಾಮಾನ್ಯ ಉಪಾಸನೆ ಮಾಡುವಾಗ ಶ್ರೇಷ್ಠ ಪ್ರತೀಕ ತಗೊಂಡ್ರೆ ಬಹಳ ಉತ್ತಮ. ನಮ್ಗಿಂತ ಕೆಳಗಿರುವಂತಹ ಪ್ರತೀಕದಲ್ಲಿ ಪರಮಾತ್ಮನ ಸನ್ನಿಧಾನ ಕಡಿಮೆ. ನಾವು ಒಟ್ಟು ಪ್ರತೀಕಗಳು 3 ತರಗತಿಯವು. ಒಂದು ನಮ್ಗಿಂತ ಕೆಳಗಿರುವಂಥವು, ಒಂದು ನಾವೇ ಪ್ರತೀಕ, ಒಂದು ನಮ್ಗಿಂತ ಮೇಲಿರುವಂಥ ಪ್ರತೀಕ. ಆ ಮೇಲಿರುವಂಥ ಪ್ರತೀಕಗಳಲ್ಲಿ ಸಾಧ್ಯ ಆದಷ್ಟು ಭಗವಂತನನ್ನು ಉಪಾಸನೆ ಮಾಡಿದರೆ ಅಲ್ಲಿ ಸನ್ನಿಧಾನ ಹೆಚ್ಚು. ಆದರೆ ನಮ್ಮಲ್ಲಿಯೂ ಬಿಂಬರೂಪಿಯಾದ ಭಗವಂತನ ಉಪಾಸನೆ ಮಾಡಬೇಕು. ನಮ್ಗಿಂತ ಕೆಳಗಿರುವಂತಹ ವ್ಯಕ್ತಿ ಯಾರಾದರೂ, ಯಾವುದೇ ತತ್ವ, ಯಾವುದೇ ದೇವತೆ, ಯಾವುದೇ ಜೀವ ಇದ್ರೆ ಅವರಲ್ಲಿ ಕೂಡ ಭಗವಂತನನ್ನು ಕಾಣಬೇಕು, ಅವನಿಗೂ ಕೂಡ ನಮಸ್ಕಾರ ಮಾಡಬೇಕು. ಹೀಗೆ 3 ರೀತಿಯಾಗಿ ಪ್ರತೀಕ ಉಪಾಸನೆ ಇದೆ. ಅದರಲ್ಲಿ ಇವರು ಅವ್ಯಕ್ತಾದಿ ಪೃಥ್ವಂತರ ಅಂತಂದ್ರೆ ತಮಗಿಂತ ಕೆಳಗಿರುವಂಥ ತತ್ವಗಳ ಮೇಲೆ ಅವ್ರಿಗೆ ಹಿಡಿತಾ ಇದೆ, ಮೇಲಿರುವಂಥ ತತ್ವದ ಮೇಲೆ ಅವರಿಗೆ ಹಿಡಿತಾ ಇಲ್ಲ ಅಂತ ಅನ್ನೋದನ್ನ ಮನಗಾಣಬೇಕಷ್ಟೇ. ಉಪಾಸನೆ ಮಾಡ್ತಾರೆ ಅಂತಂದ್ರೆ ಹಿಡಿತಾ ಇದೆ ಅಂತ ಅರ್ಥ ಏನು ಬರೋದಿಲ್ಲ. ಆದರೂ ಹಾಗೊಂದು ಸಂಗತಿಯನ್ನ ಯಾವತ್ತು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಮುಂದೆ ಇವತ್ತಿನ ಪದ್ಯ. ಮಹಿತ ಋಜುಗುಣ ಕೊಂದೇ ಪರಮೋತ್ಸಹ ವಿವರ್ಜಿತವೆಂಬ ದೋಷವು ವಿಹಿತವೇ ಸರಿ. ಇದನ್ನು ಪೇಳ್ದಿರೆ ಮುಕ್ತ ಬ್ರಹ್ಮರಿಗೆ ಬಹುದು ಅಥವಾ ಬಹದು ಸಾಮ್ಯ ಜ್ಞಾನ ಭಕ್ತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನ ಉಂಟನಂತರ ಬಿಂಬ ದರ್ಶನವು. ಮಹಿತ ಋಜುಗುಣ ಕೊಂದೆ. ಈಗ ಈ ಋಜುಗುಣಸ್ಥರ ಗುಣಾತ್ಮಕ ಅಂಶಗಳನ್ನು ಇಲ್ಲಿ ತನಕ ಹೇಳ್ತಾ ಹೋದ್ರು. ಅವ್ರು ಯಾವ ಥರ ಉಪಾಸನೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತೆಲ್ಲ. ಅವರಲ್ಲಿ ಒಂದು ಕೊರತೆನೂ ಕೂಡ ಇದೆ ಅಂತ ತಿಳ್ಕೋಬೇಕಂತ ನಾವು.
ಇದೊಂದು ವಿಚಿತ್ರವಾದ ಸಂಗತಿ. ಅದೇನು, ಒಂದು ದೋಷ ಆ ಋಜುಗಣಸ್ಥರಲ್ಲಿ. ಅವರು ಈ ಒಂದು ಬಾರಿ ಒಂದು ಸೃಷ್ಟಿಯಲ್ಲಿ 200 ಜನ ಋಜುಗಣಸ್ಥರಿರ್ತಾರಲ್ಲ, 100 ಜನ ಕಲ್ಕಿಯಿಂದ ಹಿಡ್ಕೊಂಡು ಚತುರ್ಮುಖ ಬ್ರಹ್ಮನ ತನಕ ಇರ್ತಾರೆ. ಅವ್ರಿಗಿಂತ ಹಿಂದಿನವರು 100 ಜನ ಅವರು ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನೆ ಮಾಡ್ತಿರ್ತಾರೆ. ಹೀಗೆ 200 ಜನ ಏನಿರ್ತಾರಲ್ಲ, ಈ 200 ಜನ ಎಲ್ರಿಗೂ ಕೂಡ, ಮತ್ತೆ ಇನ್ನೂ ಸೃಷ್ಟಿಗೆ ಬಂದಿಲ್ಲದೆ ಇರುವಂತಹ ಋಜುಗಣಸ್ಥರಿಗೂ ಕೂಡ ಇದೇ ಒಂದು ದೋಷ, ಎಲ್ಲರಿಗೂ ಅನುಗತವಾದ ದೋಷ, ಸಮಾನವಾದ ದೋಷ. ಅದೇನಂದ್ರೆ ಪರಮೋತ್ಸಾಹ ವಿವರ್ಜನ. ಭಾರಿ ಉತ್ಸಾಹ ಅಂತ ಅನ್ನೋದು ಅವ್ರಿಗಿರೋದಿಲ್ಲ. ದೊಡ್ಡ ಉತ್ಸಾಹ ಇಲ್ಲದೆ ಇರೋದು, ಉತ್ಸಾಹದ ತೀವ್ರತೆ ಇಲ್ಲದೆ ಇರೋದು ಅವ್ರಿಗೊಂದು ದೋಷ. ಅದು ಯಾವುದದು ಉತ್ಸಾಹ, ಯಾವುದ್ರ ಬಗ್ಗೆ ಉತ್ಸಾಹ ಅಂತಂದ್ರೆ ಅದನ್ನ ಈ ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯ 3ನೇ ಪಾದದಲ್ಲಿ 51ನೇ ಸೂತ್ರದಲ್ಲಿ ಹೀಗೆ ಹೇಳ್ತಾರೆ. ಅನುಬಂಧಾದಿಭ್ಯಶ್ಚ ಅಂತ ಸೂತ್ರ ಅದು. ಅದಕ್ಕೆ ಅನುವ್ಯಾಖ್ಯಾನ ಏನಂದ್ರೆ, ಋಜೂನಾಮೇಕಯೇವಾಸ್ತಿ ಪರಮೋತ್ಸಾಹ ವರ್ಜನಂ. ಋಜುಗಳಿಗೆ ಒಂದೇ ದೋಷ. ಅದರಿಂದ ಏನಂದ್ರೆ ಪರಮೋತ್ಸಾಹ ವರ್ಜನ. ದಾಸರ ಅದೇ ಶಬ್ದಗಳನ್ನು ಇಲ್ಲಿ ತಗೊಂಡಿದ್ದಾರೆ. ಅದು ಯಾವುದಕ್ಕೆ ಪರಮೋತ್ಸಾಹ? ಉತ್ಸಾಹ ಇಲ್ಲದೆ ಇರೋದು ಅಂತ ಬಂತು. ಉತ್ಸಾಹ ಇಲ್ಲದೆ ಇರೋದು ಯಾವುದ್ರ ಬಗ್ಗೆ ಅಂತಂದ್ರೆ ಅದಕ್ಕೆ ವಾಕ್ಯ ಹೀಗಿದೆ, ಟೀಕಾವಾಕ್ಯ. ಋಜೂನಾಮಪಿ ಮೋಕ್ಷಾರ್ಥಂ ಮಹೋದ್ಯೋಗ ವರ್ಜನಂ ನಾಮ ದೋಷೋ ಅಸ್ತಿತ್ಯತಃ ನ ಉಕ್ತಂ ಅಯುಕ್ತಂ. ಮೋಕ್ಷಕ್ಕೋಸ್ಕರ ತೀವ್ರವಾದ ಪ್ರಯತ್ನವನ್ನು ಅವ್ರು ಮಾಡೋದಿಲ್ಲ. ಅದು ಅವ್ರದ್ದೊಂದು ದೊಡ್ಡ ಕೊರತೆ. ಯಾಕೆ ಅವ್ರಿಗೆ ಕೊರತೆ ಅಂತಂದ್ರೆ, ಒಂದು ವೇಳೆ ಅವರು ಮೋಕ್ಷಕ್ಕೋಸ್ಕರ ತೀವ್ರವಾದ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಅನ್ನೋದನ್ನ ಒಪ್ಪದೇ ಇದ್ರೆ, ಈ ಒಂದು ದೋಷವನ್ನು ನಾವು ಪರಿಗಣಿಸದೇ ಇದ್ರೆ ಅದೇನಾಗ್ತಿತ್ತು? ವಿಹಿತವೇ ಸರಿ, ಇದನ್ನು ಕೇಳಿದರೆ ಮುಕ್ತ ಬ್ರಹ್ಮರಿಗೆ ಬಹು ಸಾಮ್ಯ. ಅವರಿಗೊಂದು ವೇಳೆ ತೀವ್ರವಾದ ಉತ್ಸಾಹ ಇದ್ದು ಬಿಟ್ಟಿದ್ರೆ, ಆ 200 ಜನ ರುಜುಗಳಿಗೆ ಒಂದು ವೇಳೆ ತೀವ್ರವಾದ ಉತ್ಸಾಹ ಇದ್ದು ಬಿಟ್ಟಿದ್ರೆ, ಆ ಉತ್ಸಾಹ ಫಲಕಾರಿ ಆಗ್ತಿತ್ತು. ಫಲಕಾರಿಯಾಗಿ ಅವ್ರಿಗೆ ಮೋಕ್ಷ ಸಿಕ್ಕಿಬಿಡ್ತಿತ್ತು. ಈಗಾಗಲೇ ಮುಕ್ತರಾಗಿರೋ ಬ್ರಹ್ಮರಿಗೂ ಇಲ್ಲಿರುವಂಥ ಬ್ರಹ್ಮರಿಗೂ ವ್ಯತ್ಯಾಸ ಏನು? ಈಗಾಗಲೇ ಮುಕ್ತರಾಗಿರುವಂಥ ಬ್ರಹ್ಮರು ತಮ್ಮ ಸಾಧನೆಯನ್ನು ಪಕ್ವ ಮಾಡಿಕೊಂಡು ಮುಕ್ತಿಗೆ ಹೋಗಿದ್ದಾರೆ. ಇವ್ರ ಸಾಧನೆ ಇನ್ನೂ ಮುಗಿದಿಲ್ಲ, ಅದಕ್ಕಾಗಿ ಇಲ್ಲಿ ಇದ್ದಾರೆ. ಇವರು 200 ಬ್ರಹ್ಮಕಲ್ಪ ಸಾಧನೆ ಮಾಡಿ ಮುಂದೆ ಹೋಗ್ತಾರೆ. ಒಂದ್ ವೇಳೆ ಇವರಿಗೆ ಉತ್ಸಾಹ ಇದ್ದು ಬಿಟ್ಟಿದ್ರೆ, ತೀವ್ರವಾದ ಉತ್ಸಾಹ ಇದ್ದು ಬಿಟ್ಟಿದ್ರೆ, ಆ ಉತ್ಸಾಹ ನಮ್ಮನಿಮ್ಮಂತೆ ಉತ್ಸಾಹ ಅಲ್ಲ, ಅದು ಭಾರಿ ಉತ್ಸಾಹ. ಋಜುಗಣಸ್ಥರದು ಎಲ್ಲವೂ ಕೂಡ ಭಾರಿ ಗಾತ್ರದ್ದೇ, ಭಾರಿ ಪ್ರಮಾಣದ್ದೇ. ನೀವು ಒಂದು ವೇಳೆ ಉತ್ಸಾಹ ಪಟ್ಟರೂ ಕೂಡ ಅದೇನು ಫಲಕಾರಿ ಆಗದೆ ಹೋಗ್ಬೋದು. ಯಾವುದಕ್ಕೋ ಒಂದು ಊಟಕ್ಕಾಗಿ ಉತ್ಸಾಹ ಪಡ್ತೀವಿ, ಮತ್ತೊಂದು ಯಾವುದೋ ಐಹಿಕ ಕಾರ್ಯಕ್ಕಾಗಿ, ಪಾರತ್ರಿಕ ಕಾರ್ಯಕ್ಕಾಗಿ ಏನೆಲ್ಲ ಉತ್ಸಾಹ ಪಡ್ಬೋದು. ಪಟ್ಟ ಉತ್ಸಾಹ ಫಲಕಾರಿ ಆಗ್ತದಂತಿಲ್ಲ ನಮ್ಮದು. ಹಾಗಾಗಿ ನಮಗೆ ಉತ್ಸಾಹ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಬಹಳ ಏನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ ನಮ್ಮ ಸಾಧನೆಯ ದಾರಿಯಲ್ಲಿ. ಆದರೆ ಋಜುಗಣಸ್ಥರು ಒಬ್ಬ ದೈತ್ಯನನ್ನು ಸಂಹಾರ ಮಾಡಬೇಕು ಅಂತ ಉತ್ಸಾಹ ಪಟ್ಟರೆ, ಅಥವಾ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಉತ್ಸಾಹ ಪಟ್ಟರೆ, ಇವತ್ತು ನಾನು ಮೋಕ್ಷ ಪಡೆದೇ ತೀರ್ಬೇಕು ಅಂತ ಉತ್ಸಾಹ ಪಟ್ಟುಬಿಟ್ರೆ ಅವ್ರು ಪಡಿಲೇಬೇಕೀಗ. ಅಷ್ಟು ಶಕ್ತಿಶಾಲಿಯಾದ ಗುಣಗಳವರು. ಹಾಗಾಗಿ ಅವರು ಉತ್ಸಾಹ ಪಟ್ಟು ಬಿಟ್ರೆ ಅವರು ಮುಕ್ತರಾದಂತೇನೆ. ಈಗಾಗಲೇ ಮುಕ್ತಿಗೆ ಹೋದಂಥ ಬ್ರಹ್ಮರಿದ್ದಾರಲ್ಲ, ಆ ಮುಕ್ತರಿಗೂ ಈ 200 ಜನಕ್ಕೂ ಏನು ವ್ಯತ್ಯಾಸ ಅನ್ನೋ ಸಮಸ್ಯೆ ಬರ್ತದೆ. ಅದಕ್ಕಾಗಿ ಆ ಮುಕ್ತರು ಪರಮೋತ್ಸಾಹವನ್ನು ತೋರಿಸ್ತಾ ಇಲ್ಲ ಅಂತ ನಾವು ಒಪ್ಪಬೇಕು. ಬರೀ ನಾವು ಒಪ್ಪೋದಲ್ಲ, ಅವರು ತೋರಿಸೋದಿಲ್ಲ ಕೂಡ. ಯಾಕೆ ಅಂತಂದ್ರೆ, ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ ತದರ್ಥಕಂ ಅಂತ ತತ್ವೋದ್ಯೋಗದಲ್ಲಿ ಒಂದು ವಾಕ್ಯ. ಭಕ್ತರು, ಏಕಾಂತ ಭಕ್ತರು, ಅನೇಕಾಂತ ಭಕ್ತರು ಅಂತ ಇಬ್ಬರು ಥರ ಇರ್ತಾರಂತೆ. ಪ್ರಾಯ ನಾವೆಲ್ಲ ಅನೇಕಾಂತ ಭಕ್ತರೇ. ಋಜುಗಣಸ್ಥರಿರ್ತಾರಲ್ಲ, ಅವ್ರು ಏಕಾಂತ ಭಕ್ತರು. ಯಾಕೆ ನಾವು ಅನೇಕಾಂತ ಭಕ್ತರು ಅಂತಂದ್ರೆ, ನಮಗೇನು ಬೇಕು? ನಮಗೆ ಪರಮಾತ್ಮ ಬೇಕಾಗಿಲ್ಲ. ಪರಮಾತ್ಮನ ಹೆಸರಲ್ಲಿ ನಾವಿಷ್ಟೆಲ್ಲ ಗದ್ದಲ ಗೌಜುಗಳನ್ನು ಮಾಡ್ತೀವಿ, ಹೌದು. ಅದು ವಸ್ತುತಃ ನಮಗೆ ಪರಮಾತ್ಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏನಂದ್ರೆ, ನಾವು ಸ್ವಾರ್ಥಿಗಳು. ಏನಂದ್ರೆ ಸುಖ. ಸುಖಂ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಸುಖವೇ ಯಾವತ್ತೂ ಆಗಬೇಕು, ದುಃಖ ಆಗಲೇಬಾರದು. ನಮಗೆ ಪರಮಾತ್ಮನನ್ನು ಬಿಟ್ಟು ಒಂದು ವೇಳೆ ಸುಖ ಸಿಗೋದಾಗಿದ್ರೆ, ದುಃಖ ಪರಿಹಾರ ಆಗೋದಾಗಿದ್ರೆ, ನಾವು ಈ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಹೋಗ್ತಿದ್ದಿಲ್ಲ. ಮತ್ತೆ ಯಾವುದೋ ಬೇರೆ ಮಾರ್ಗ ಹಿಡಿದು ನಾವು ಆ ಸುಖ ಪಡ್ಕೊಳ್ಳಿಕ್ಕೆ, ದುಃಖ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತೇವೆ. ಇದೆಲ್ಲ ಆಗದೇನೆ ಕೊನೆಗೆ ಪರಮಾತ್ಮನ ಕಡೆ ನಾವು ಹೋಗ್ತೇವೆ. ಹಳೆಯ ಗಂಡನ ಪಾದವೇಗತೆ ಅಂತ ಹೇಳಿ ಆ ಪರಮಾತ್ಮನ ಹತ್ರನೇ ಹೋಗ್ತೇವೆ ನಾವು. ವಸ್ತುತಃ ನಮಗೆ ಪರಮಾತ್ಮನ ಬಗ್ಗೆ ಅಂಥ ಅತ್ಯಂತ ಅದ್ಭುತ ಅನ್ನುವಂಥ ಪ್ರಮಾಣದ ಆದರ ಭಕ್ತಿ ಏನಿಲ್ಲ. ನಮಗೆ ಭಕ್ತಿ, ನಮ್ಮ ಗಮನ ಎಲ್ಲ ಇರೋದು ನಾವು ಯಾವತ್ತು ಮುಕ್ತರಾದೆವು, ನಮಗೆ ಯಾವತ್ತು ಸುಖ ಸಿಕ್ಕಿತು, ಇದ್ರ ಬಗ್ಗೆ. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ ತದರ್ಥಕಂ. ಇಲ್ಲಿ ತನಕ ನಾನು ಹೇಳಿದ್ದು ಅನೇಕಾಂತ ಭಕ್ತರ ಬಗ್ಗೆ. ಏಕಾಂತ ಭಕ್ತರು ಅಂತಿದ್ದಾರಲ್ಲ,
ಏಕಾಂತ ಭಕ್ತರಾದಂಥ ಋಜುಗುಣಸ್ಥರ ಶಕ್ತಿ ಹೇಗಿರ್ತದೆ ಅಂದರೆ, ಅವರಿಗೆ ನಿಮಗೇನು ಬೇಕು ಅಂತ ಕೇಳಿದರೆ ಎರಡು ಆಯ್ಕೆ ಅವ್ರ ಎದುರಿಗಿಟ್ರೆ, ಮೋಕ್ಷ ಮತ್ತು ಪರಮಾತ್ಮ. ನಮ್ಮ ಎದುರಿಗೆ ಮೋಕ್ಷ ಮತ್ತು ಪರಮಾತ್ಮ ಅಂತ ಎರಡನ್ನಿಟ್ಟರೆ, ನಾವು ಮೋಕ್ಷವನ್ನು ಮೊದಲು ಆಯ್ಕೆ ಮಾಡಿಕೊಂಡು ಆ ಮೋಕ್ಷಕ್ಕೆ ಪರಮಾತ್ಮನ ಸಾಧನವಾಗಿ ಬಳಕೆ ಮಾಡ್ಕೋತೀವಿ ಅಷ್ಟೇ. ಅದು ಅವ್ರೇನು ಮಾಡ್ತಾರಂದ್ರೆ, ಅವ್ರದ್ದು ಮೊದಲನೇ ಆಯ್ಕೆನೇ ಪರಮಾತ್ಮ. ನಾವು ಪರಮಾತ್ಮ ಬೇಕು. ಯಾಕೆ ಪರಮಾತ್ಮ ಬೇಕು ಅಂತಂದರೆ, ಪರಮಾತ್ಮ ಸಕಲ ಸದ್ಗುಣ ಪರಿಪೂರ್ಣ ಆದ್ದರಿಂದ ಅವನ ಗುಣಗಳಿಗೆ ನಾವು ಮನಸೋತಿದ್ದೇವೆ, ಅವನು ನಮಗೆ ಬೇಕು. ಎಲ್ಲಿ ಸಿಗ್ತಾನೆ ಪರಮಾತ್ಮ? ಎಲ್ಲ ಕಡೆ ಸಿಗ್ತಾನೆ, ಇಲ್ಲೂ ಸಿಗ್ತಾನೆ, ಇಲ್ಲಿಲ್ಲ ಪರಮಾತ್ಮ ಅಂತಲ್ಲ. ಆದರೆ ಮುಕ್ತಿಯಲ್ಲಿ ಆತನ ಸಂಘ ವಿಶೇಷವಾಗಿ ದೊರೀತದೆ ನಮಗೆ. ಹಾಗಾಗಿ ನಮಗೆ ಮುಕ್ತಿ ಬೇಕು. ಪರಮಾತ್ಮ ಅಲ್ಲಿ ಸಿಗ್ತಾನೆ ಆದ್ದರಿಂದ ಹಾಗಾಗಿ ಮುಕ್ತಿ ಇರಲಿ ಅಂತಂತಾರೆ ಅವರು. ನಮಗೆ ಮುಕ್ತಿ ಬೇಕು. ಮುಕ್ತಿ ಯಾರಿಂದ ಸಿಗ್ತದೆ? ಹಾಗಾಗಿ ಪರಮಾತ್ಮನಿಂದ ಸಿಗ್ತದೆ. ಹಾಗಾಗಿ ಪರಮಾತ್ಮ ಬೇಕು ಅಂತ ನಾವು ಅಂತೇವೆ. ಮುಕ್ತಿಗಾಗಿ ಪರಮಾತ್ಮ ನಮಗೆ, ಪರಮಾತ್ಮನಿಗಾಗಿ ಮುಕ್ತಿ ಅವರಿಗೆ. ಇದು ಅವರಿಗೂ ನಮಗೂ ಇರುವಂಥ ವ್ಯತ್ಯಾಸ. ಇದು ವಸ್ತುತಃ ಒಬ್ಬ ಭಕ್ತ ಏರಬೇಕಾದಂಥ ಅತ್ಯಂತ ದೊಡ್ಡ ಸ್ಥಿತಿ ಅಂದರೆ ಇದು. ನೀನ್ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂದ್ರೆ ಇದೇ ಅರ್ಥ. ನನಗೆ ನೀನ್ಯಾಕೋ ನಿನ್ನ ಹಂಗೆ ಯಾಕೋ, ನೀನ್ಯಾತಕ್ಕೆ ಬೇಕು? ನೀನಾಗಲಿ, ನಿನ್ನ ಲೋಕವಾಗಲಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ನೀನು ಕೊಡುವಂಥ ಮುಕ್ತಿ, ಅಲ್ಲಿ ಸಿಗುವಂಥ ಭೋಗ, ಇವೆಲ್ಲ ನನಗೆ ಯಾತಕ್ಕೆ ಬೇಕು? ಅದ್ರದ್ದು ಯಾವುದೇ ಅವಶ್ಯಕತೆಯೂ ಇಲ್ಲ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಿನ್ನ ಪರಮ ಮಂಗಳಕರವಾದ ನಾಮಗಳೇನಿವೆ ಅವು ನಮಗೆ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಹೇರಳವಾಗಿ ನಮ್ಮ ಸುತ್ತಮುತ್ತಲು ಉಪಲಬ್ಧ ಇವೆ. ಆ ನಾಮಗಳನ್ನು ಅನುಸಂಧಾನ ಮಾಡಿಕೊಂಡು ಅದನ್ನು ಉಚ್ಚಾರಣೆ ಮಾಡಿಕೊಂಡು ನಾವು ಕಾಲ ಕಳೀತೇವೆ. ನಮಗೆ ನಾಮಗಳು ಸಾಕು. ನಮಗೆ ಇನ್ಯಾವುದೂ ಬೇಕಾಗಿಲ್ಲ. ನೀನ್ಯಾಕೋ ನಿನ್ನ ಹಂಗೆ ಯಾಕೋ ಅಂದರೆ ಇನ್ಯಾವುದೂ ಬೇಕಾಗಿಲ್ಲ ಅಂತ ಅರ್ಥ. ಮುಕ್ತಿ ಇತ್ಯಾದಿಗಳು ಬೇಕಾಗಿಲ್ಲ. ನೀನು ಬೇಡ ಅಂತ ಅರ್ಥ ಅಲ್ಲ. ನೀನು ಕೊಡುವಂಥ ಮುಕ್ತಿ, ನೀನು ಕೊಡುವಂಥ ಸ್ವರ್ಗ, ನೀನು ಕೊಡುವಂಥ ಹೆಂಡತಿ ಮಕ್ಕಳು, ಇದು ನಮಗೆ ಬೇಡ. ನೀನು ಬೇಡ ಅಂತ ಅರ್ಥ ಅಲ್ಲ. ಅದಕ್ಕೆ ದಾಸರ ಶಬ್ದನೇ ಅದೊಂದು ಈ ಸುಧಾ ಮೊದಲಾದ ಮಹಾಗ್ರಂಥಗಳಿದೆಯಲ್ಲ, ಅದಕ್ಕೆ ಟಿಪ್ಪಣಿ ಇದ್ದಂತೆ. ಅದು ಕನ್ನಡದಲ್ಲಿದೆ ಅಂತ ಬಿಟ್ಟರೆ ಅದು ದೊಡ್ಡ ಟಿಪ್ಪಣಿನೇ ಅದು. ಹಾಗಾಗಿ ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂದರೆ ನೀನು ಬೇಡ ಅಂತ ಅರ್ಥ ಅಲ್ಲ. ನೀನು ಕೊಡುವ ಸುಖ ಬೇಡ, ನಿನ್ನ ನಾಮ ಇದ್ರೆ ಸಾಕು, ಅದರ ಅರ್ಥ ಅದು. ಬಹಳ ಹಿಂದೆ ಒಂದ್ಸರಿ ಹೇಳಿದ್ದೆ, ಅದನ್ನ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಈ ತೇನ್ಸಿಂಗ್ ಮೌಂಟ್ ಎವರೆಸ್ಟ್ ಏರಿದ, ಗೌರಿಶಂಕರ ಶಿಖರ ಏರಿದ. ಏರಿ ಕೆಳಗೆ ಬಂದಮೇಲೆ ನೀವ್ಯಾಕೆ ಗೌರಿಶಂಕರ ಶಿಖರ ಏರಿದ್ರಿ ಅಂತ ಹೋಗಿ ಅವನನ್ನ ಈ ಪತ್ರಕರ್ತರು ಕೇಳಿದರು. ಅದಕ್ಕೆ ಅವನೇನು ಉತ್ತರ ಕೊಟ್ಟ ಅಂತಂದರೆ, ಈಗಿನ ಕಾಲದವರು ಅದೇನು ಉತ್ತರ ಕೊಡ್ತಿದ್ರು, ಕ್ರೀಡಾಪಟುಗಳು, ಸಂಗೀತಗಾರರು, ನಾವು ಅಂತ ದೊಡ್ಡ ಸಾಧನೆ ಯಾಕೆ ಮಾಡಿದ್ವಿ ಅಂತಂದರೆ, ನಮಗೆ ಒಳ್ಳೆ ಕೀರ್ತಿ, ಒಳ್ಳೆ ದುಡ್ಡು, ಸಮಾಜದಲ್ಲಿ ಸ್ಥಾನ ಮಾನ, ಎಲ್ಲಿ ಹೋದ್ರೂ ಜನ ಮೆಚ್ಕೋತಾರೆ, ಪೇಪರ್ನ ನಮ್ದು ಹೆಡ್ಲೈನ್ ಬರ್ತದೆ, ಅದಕ್ಕಾಗಿ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡ್ತೀವಿ, ಏನಾದರೂ ಒಂದು ಮಾಡ್ತೇವೆ. ಮೌಂಟ್ ಎವರೆಸ್ಟ್ ಅವರು ಏರಿದ್ವಿ, ಮತ್ತೊಂದು ಮಾಡಿದ್ವಿ. ಘಟಂ ವಿದ್ಯಾತ್ ಪಟಂ ಚಿಂತ್ಯಾತ್ ಕುರ್ಯಾದ್ ವಟಚತುಷ್ಟಯಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಒಂದು ಮಾತು. ಏನಾದರೂ ಮಾಡಿ ಹೆಸರು ಗಳಿಸಿರಿ. ಏನು ಮಾಡ್ಬೇಕು ಅದಕ್ಕೆ? ಘಟಂ ಭಿಂದ್ಯಾತ್. ಕುಂಬಾರ ಪಾಪ ಕಷ್ಟಪಟ್ಟು ಗಡಿಗೆ ಮಾಡಿ ಇಟ್ಟಿರ್ತಾನೆ, ಅದನ್ನು ತೊಗೊಂಡು ಬಂಡೆ ಕಲ್ ಮೇಲೆ ಕುಕ್ಕಿರಿ, ಜೋರಾಗಿ ಶಬ್ದ ಆಯಿತು. ಗಡಿಗೆ ಒಡೆದವ್ರನ್ನ ಜನ ಎಲ್ಲ ನೋಡ್ತಾರೆ, ಏನಾಯ್ತು ಬಂದು ನೋಡ್ತಾರೆ. ಆ ಕುಂಬಾರ ಪಾಪ ಕಷ್ಟಪಟ್ಟು ಗಡಿಗೆ ಮಾಡ್ತಿದ್ರೆ, ಕುಂಬಾರ ಏನೋ ಭಾರಿ ನೈಪುಣ್ಯದಿಂದ ಗಡಿಗೆ ತಯಾರು ಮಾಡ್ತಿದ್ದಾನೆ ಅಂತ ಅಲ್ಲಿ ಯಾರು ಹೋಗಿ ಜನ ಜಾತ್ರೆ ಸೇರೋದಿಲ್ಲ. ಆ ಇದ್ದ ವಸ್ತುಗಳನ್ನ ನಾಶ ಮಾಡುವವರನ್ನ ಅಲ್ಲಿ ಹೋಗಿ ನೋಡ್ತಾರೆ ಜನ. ಘಟಂ ಭಿಂದ್ಯಾತ್ ಪಟಂ ಚಿಂದ್ಯಾತ್. ಬಟ್ಟೆಗಳನ್ನೆಲ್ಲ ಹರಿದು ಬಿಸಾಕ್ರಿ, ಚಿಂದಿ ಮಾಡ್ರಿ, ಏನಾಗಿದೆ ಇವ್ರಿಗೆ ಅಂತ ಜನ ಬಂದು ನೋಡ್ತಾರೆ. ಅಂತೂ ನಾರ್ಮಲ್ ಇದ್ದಿದ್ದು ಯಾವುದನ್ನು ಜನ ನೋಡಲ್ಲ, ಅಬ್ನಾರ್ಮಲ್ ಇದ್ದಿದ್ದು ಜನ ನೋಡ್ತಾರೆ. ಕುರ್ಯಾದ್ ವಟಚತುಷ್ಟಯಂ. ಒಳ್ಳೆ ಪ್ರವಚನ ಮಾಡ್ಲಿಕ್ಕೆ ಬರಲಿಲ್ಲ, ಪರಮಾತ್ಮನ ಹಾಡಿದನ್ನು ಹಾಡ್ಲಿಕ್ಕೆ ಬರಲಿಲ್ಲ, ಒಂದು ಮೂಲೆಯಲ್ಲಿ ನಿಂತು ವಟ ಅಂತ ಮಾತಾದರೂ ಆಡ್ರಿ. ವಟ ಅಂತಂದ್ರೆ ಕೆಟ್ಟ ಮಾತುಗಳನ್ನ, ಕೆಲಸಕ್ಕೆ ಬಾರದ ಮಾತುಗಳನ್ನಾದರೂ ಆಡ್ರಿ. ಯಾಕೆಂದ್ರೆ ಏನಕ್ಕೇನು ಪ್ರಕಾರ ಏನು ಪ್ರಸಿದ್ಧ ಪುರುಷೋಭವ. ನೀವು ಬೇಕಾಗಿರೋದು ಹೆಸರು. ಆ ಹೆಸರಿಗಾಗಿ ಇಂಥದ್ದೊಂದು ಏನಾದರೂ ಮಾಡ್ರಿ. ಜನ ಮಾಡೋದು ಇದಕ್ಕಾಗಿ. ಜನರಿಗೆ ಹೆಸರು ಬೇಕು, ದುಡ್ಡು ಬೇಕು, ಅವರಿಗೆ ಪೇಪರ್ನಲ್ಲಿ ತಮ್ಮ ಹೆಸರು ಬರೋದು ಬೇಕು. ಅದಕ್ಕಾಗಿ ಏನು ಬೇಕೋ ಅದನ್ನು ಮಾಡ್ತಾರೆ. ಆದರೆ ಅವನನ್ನು ಕೇಳಿದ್ರಂತೆ ಯಾರು, ಗೌರಿಶಂಕರ ಯಾಕೆ ಏರಿದೆ ಅಂದರೆ, ಗೌರಿಶಂಕರ ಅಲ್ಲಿತ್ತು, ನಾನು ಏರಿದೆ ಅಂತ ಇಷ್ಟೇ ಉತ್ತರ ಹೇಳಿದ್ವಿ. ಅದರ ಅರ್ಥ ಅದು ಹಿಂದೆ ಯಾವುದೊಂದು ಮಾಸಪತ್ರಿಕೆಲ್ಲ ಓದಿದ ಮಾತದು. ಒಬ್ಬ ತೇನ್ಸಿಂಗ್ ಅಂದ್ರೆ ಅವನೇನು ಏಕಾಂತ ಭಕ್ತ ಇರ್ಲಿಕ್ಕಿಲ್ಲ. ಹೋಗ್ಲಿ, ಇನ್ಯಾವುದೋ ಈ ಮುಕ್ತಿಯೋಗ್ಯ ಹೌದೋ ಇಲ್ಲ ಅದು ಗೊತ್ತಿಲ್ಲ, ಯಾವ ಕಕ್ಷಾದಲ್ಲಿ ಬರ್ತಾನೆ ಅದು ಗೊತ್ತಿಲ್ಲ, ಅವನು ಹಿಂದಿನ ಜನ್ಮ ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ, ಎಷ್ಟು ಕಲ್ಪ ಸಾಧನೆ ಮಾಡ್ತಾನಂತ ಗೊತ್ತಿಲ್ಲ, ಎಷ್ಟು ಸಾವಿರ ಜನ್ಮ ಸಾಧನೆ ಮಾಡ್ತಾನಂತ ಗೊತ್ತಿಲ್ಲ. ಒಂದು ಎಷ್ಟೊತ್ತಿದ್ದು ಗೌರಿಶಂಕರವನ್ನು ಏರ್ಲಿಕ್ಕೆ ಅವನಿಗೆ ಆ ಒಂದು ಪ್ರೇರಣೆ ಏನಂತ, ಗೌರಿಶಂಕರದ ಭವ್ಯತೆ ನನ್ನನ್ನು ಏರಿಸಲಿಕ್ಕೆ ಪ್ರೇರೇಪಣೆ ಮಾಡಿತು. ಇದು ಒಬ್ಬ ವಿಜ್ಞಾನಿಗೆ, ಒಬ್ಬ ಸಾಧಕನಿಗೆ ಇರಬೇಕಾದಂಥ ತುಡಿತ. ಹಾಗೆ ಗೌರಿಶಂಕರವನ್ನು ಏರ್ಲಿಕ್ಕೆ ಅಷ್ಟೊಂದು ಉತ್ಸಾಹ ಅವನಿಗೆ ಬಂತು ಅಂದಮೇಲೆ
ಈ ಜಗತ್ತಿನಲ್ಲಿ ಅತ್ಯಂತ ಭವ್ಯವಾದದ್ದು, ಅತ್ಯಂತ ಅದ್ಭುತವಾದದ್ದು, ಎತ್ತರವಾದದ್ದು ಆದ ಸಂಗತಿ ಅಂತಂದ್ರೆ ಪರಮಾತ್ಮ. ಯಾಕಂದ್ರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಭಗವದ್ಗೀತಾ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಪರಮಾತ್ಮನೊಬ್ಬರು ಯಾರು ನೋಡಿದ್ರೆ ಎಂಥ ಅದ್ಭುತಪ್ಪ ಇದು ಅನ್ಕೋತಾರ. ಆಶ್ಚರ್ಯವತ್ತು ಪಶ್ಯತಿ, ನೋಡ್ತಾನೆ ಒಬ್ಬ ಯಾರೋ ದೊಡ್ಡ ಜ್ಞಾನಿ. ಆಶ್ಚರ್ಯವಚ್ಚೇನ ಮನ್ಯ ಶೃಣೋತಿ, ಇನ್ನೊಬ್ರು ಯಾರೋ ನೋಡ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ, ಅವ್ರೇನ್ ಮಾಡ್ತಾರೆ, ಕೇಳ್ತಾರೆ. ಇನ್ಯಾರೋ ಪ್ರವಚನ ಹೇಳ್ತಿರ್ತಾರೆ, ಏನೋ ಅದ್ಭುತವಾಗಿ ಪರಮಾತ್ಮನ ಬಗ್ಗೆ ಹೇಳ್ತಿದ್ರೆ, ಪರಮಾತ್ಮ ಅಂತ ಒಂದು ದೊಡ್ಡ ಅದ್ಭುತ ಸಂಗತಿ, ಪರಮಾತ್ಮನೂ ಅದ್ಭುತ, ಆಚಾರ್ಯರು ಅದ್ಭುತ, ಪ್ರವಚನವೂ ಅದ್ಭುತ ಅಂತ ದೂರ ಕುತ್ಕೊಂಡು ಅಂತಾರೆ. ಒಂದು ಸ್ವಲ್ಪ ಕೇಳಿ. ಅದು ಆಶ್ಚರ್ಯವಚ್ಚೇನ ಮನ್ಯತ್ ಶೃಣೋತಿ. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ, ಇನ್ನೊಬ್ಬ ಏನ್ ಮಾಡ್ತಾನೆ, ತಾನು ಕೇಳಿದ್ದನ್ನು ಅಲ್ಲೆಲ್ಲಿ ಹೋಗಿ ಹೇಳ್ತಾನೆ. ಆ ಭಗವದ್ಗೀತಾಕ್ಕೆ ಇನ್ನೂ ಬೇರೆ ಬೇರೆ ಅರ್ಥ ಇದೆ, ಅದು ಇಲ್ಲಿ ಒಂದು ಸ್ಥೂಲವಾದ ಅರ್ಥ ಹೇಳಿದೆ ನಾನು. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ, ಕೂತು ಪ್ರವಚನ ಹೇಳುವವನು ಎಂಥ ಅದ್ಭುತವಾದ ಪರಮಾತ್ಮ, ಎಂಥ ಆಶ್ಚರ್ಯ ಅವನು, ಎಂಥ ಧನ್ಯ, ಎಂಥ ಆಶ್ಚರ್ಯ, ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಇನ್ನೊಬ್ಬ ಹೇಳ್ತಾನೆ. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಶ್ರುತ್ವಾ ತ್ಯೇನಂ ವೇದ ನಚೈವ ಕಶ್ಚಿತ್. ಇಷ್ಟೆಲ್ಲ ಹೇಳ್ತಾರೆ, ಕೇಳ್ತಾರೆ, ಆದ್ರೂ ನಚೈವ ಕಶ್ಚಿತ್ ವೇದ, ಯಾರಿಗೂ ಕೂಡ ಇನ್ನು ತಿಳಿಯೋದಿಲ್ಲ. ಹೇಳ್ತಾರೆ, ಕೇಳ್ತಾರೆ, ಕೂತ್ ಪುರಾಣ ಹೇಳ್ತಾರೆ, ಭಾರಿ ದೊಡ್ಡ ವಿದ್ವಾಂಸರು ಅಂತ ಅನ್ಸ್ಕೋತಾರೆ, ಮಂಗಳಗಳಾಗ್ತವೆ, ಆದರೆ ಅವನ ಸ್ವರೂಪ ಮಾತ್ರ ಯಾರಿಗೂ ತಿಳಿಯೋದಿಲ್ಲ. ಶ್ರವಣಾಯಾಪಿ ಬಹುಬಿರ್ಯೋ ನಲಭ್ಯ ಶ್ರುತ್ವಾಪ್ಯೇನಂ ಕವಯೋ ನವಿದಂತಿ. ನನಗೆ ವಾಕ್ಯಗಳು ಸರಿಯಾಗಿ ನೆನಪು ಬರ್ತಿಲ್ಲ, ಯಾಕೆಂದ್ರೆ ಇವನು ಈ ಪರಮಾತ್ಮ ಎಂಥ ಅದ್ಭುತ ಅಂದ್ರೆ ಶ್ರವಣಾಯಾಪಿ ಬಹುಬಿರ್ಯೋ ನಲಭ್ಯ. ಕೇಳಬೇಕು ಅಂತ ನಮ್ಗೆ ಆಸಕ್ತಿ ಇದೆ, ಯಾರು ಹೇಳ್ತಾರಾ ಅಂತ ಕೆಲವರು ಕಾಯ್ತಿರ್ತಾರೆ, ಅವರಿಗೆ ಹೇಳಲಿಕ್ಕೆ ಯಾರೂ ಸಿಗೋದಿಲ್ಲ. ಇದು ಮುಖ್ಯ. ಶ್ರವಣಕ್ಕಾಗಿ ಇದು ದುರ್ಲಭ. ಕೇಳಬೇಕು ಅಂತ ಆಸಕ್ತಿ ಇದೆ, ಆದರೆ ಹೇಳೋರು ಸಿಗೋದಿಲ್ಲ. ಕೆಲವೊಂದು ಬಾರಿ ಶ್ರವಣಾಯಾಪಿ ಬಹುಬಿರಿಯೋ ನಲಭ್ಯ ಅಂತಂದ್ರೆ ಹೇಳೋರು ಇರ್ತಾರೆ, ಆದರೆ ಬಂದು ಕೇಳ್ತಾರೆ ಅಂತ ನಿಶ್ಚಿತ ಇಲ್ಲ. ಎಷ್ಟು ಜನ ಕೇಳ್ತಾರೆ ಅಂತ ನಿಶ್ಚಿತ ಇಲ್ಲ. ಕೇಳೋರು ದುರ್ಲಭ, ಹೇಳೋರು ದುರ್ಲಭ. ಶ್ರವಣಾಯಾಪಿ ಬಹುಬಿರಿಯೋ ನಲಭ್ಯ ಶ್ರುತ್ವಾಪಿ ನವಿದಂತಿ. ಇಷ್ಟೆಲ್ಲ ಕೇಳಿ ಹೇಳಿದ್ರೂ ಕೂಡ ಅವನ ಬಗ್ಗೆ ಅದು ಮುಗಿಯೋದೇ ಇಲ್ಲ, ಯಾರಿಗೂ ಅರ್ಥವೂ ಆಗೋದಿಲ್ಲ. ಕೇಳಿದವರಿಗೂ ಅರ್ಥ ಆಗೋದಿಲ್ಲ, ಹೇಳಿದವರಿಗೂ ಅರ್ಥ ಆಗೋದಿಲ್ಲ. ಅಂಥ ಅದ್ಭುತವಾದ ವ್ಯಕ್ತಿ ಅದು. ಒಂದು ಯಾವುದೋ ಕ್ಷುದ್ರವಾದಂಥ ಗೌರಿಶಂಕರ ಏರಿದವರಿಗೆ ಅಂಥ ಉತ್ಸಾಹ, ನಮಗೆ ಜೀವಮಾನದಲ್ಲಿ ಬೇರೆ ಏನೂ ಬೇಡ, ಯಾವ ಧನ ಬೇಡ, ಕನಕ ಬೇಡ, ಸ್ಥಾನ ಬೇಡ, ಮಾನ ಬೇಡ, ಇದನ್ನು ಏರಿದ ನಾನು ಈ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಶಿಖರ ಇದು, ಇದನ್ನು ಏರಿಬಿಟ್ಟೆ ಅಂತ ಅವನು ಅಂದ್ಕೊಳ್ಳೋದಾದರೆ, ಪರಮಾತ್ಮನ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಹೊರಟವನು, ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೊರಟವನು, ಅವನನ್ನು ಹೇಳುವಂಥ ಶಾಸ್ತ್ರಗಳ ಶ್ರವಣಕ್ಕೆ ಪ್ರವಚನಕ್ಕೆ ಹೊರಟವನು ಏನಿರ್ತಾನಿಲ್ಲ, ಅವನಿಗೆ ವಸ್ತುತಃ ಯಾವ ಸ್ಥಾನ ಮಾನ ಯಾವುದೂ ಬೇಕಾಗಿಲ್ಲ. ಅದಿಲ್ಲದೆ ಇದ್ದನ್ನು ಅವನಿದನ್ನು ಮಾಡ್ತಾನೆ. ವಸ್ತುತಃ ಒಬ್ಬ ಭಕ್ತ ಏರಬೇಕಾದ ಅತ್ಯುನ್ನತ ಸ್ಥಿತಿ ಇದು. ಸಾಧ್ಯ ಆದರೆ ಏಕಾಂತ ಭಕ್ತರು ನಾವು ಆಗಬೇಕು. ಅದಾಗದೇ ಇದ್ದರೆ ಕೊನೆ ಪಕ್ಷ ನಮಗೆ ಮೋಕ್ಷ ಬೇಕು, ಮೋಕ್ಷಕ್ಕಾಗಿ ಆದರೂ ಪರಮಾತ್ಮ ಸಿಗಬೇಕು, ಅದಕ್ಕಾಗಿ ಶ್ರವಣ ಮನನ ಮಾಡೋಣ ಅಂತ ಹೀಗೆ ಮಾಡಬೇಕು. ಇದು ಏಕಾಂತ ಭಕ್ತರು ಮತ್ತು ಅನೇಕಾಂತ ಭಕ್ತರು ಅಂತ ಇವ್ರ ಸ್ಥಿತಿ. ಇವರೆಲ್ಲ ಏಕಾಂತ ಭಕ್ತರು, ಈ ರುಜುಗುಣಸ್ಥರಿರ್ತಾರಲ್ಲ. ಹಾಗಾಗಿ ಅವರಿಗೆ ಮೋಕ್ಷ ಬೇಕಾಗೇ ಇಲ್ಲ, ಮೋಕ್ಷಕ್ಕಾಗಿ ಅವ್ರು ಪ್ರವೃತ್ತಿನೇ ಮಾಡೋದಿಲ್ಲ. ಇದು ಅವ್ರದ್ದೊಂದು ದೋಷ. ಈ ದೋಷವನ್ನು ಯಾವಾಗಾದರೂ ಮುಖ್ಯ ಪ್ರಾಣನ ಎದುರಿಗೆ ಅಡ್ಡ ಬಿದ್ದಾಗ ಪರಮೋತ್ಸಾಹ ವರ್ಜಿತನೇ ಅಂತ ಒಂದು ಮಾತಂದ್ರೆ, ಆ ಮಾತಿಗೆ ಇಷ್ಟೆಲ್ಲ ಅರ್ಥ ಇದೆ. ಅದು ಮಾತು ಸಣ್ಣದಾಗಿ ಕಾಣಬಹುದು, ಅನುವ್ಯಾಖ್ಯಾನದ ಮಾತು, ಟೀಕಾರಾಯರ ವಾಕ್ಯ ಅದಕ್ಕೆ ಅರ್ಥ ವಿವರಿಸಿದೆ. ನೀನ್ಯಾಕೋ ನಿನ್ನ ಹಂಗೆ ಯಾಕೋ ದಾಸರ ಅರ್ಥ ಅದನ್ನು ಮತ್ತಷ್ಟು ವಿವರಿಸಿದೆ. ಅದರಲ್ಲಿ ನೂರಾರು ಸಂಗತಿಗಳು, ವೈಜ್ಞಾನಿಕವಾದ ಸಂಗತಿಗಳು, ಭೌಗೋಳಿಕ ಸಂಗತಿಗಳು ಅದರೊಳಗೆ ಅಡಗಿವೆ ಆ ಮಾತಿನೊಳಗೆ. ಯಥೋ ಅಸ ಏಕಏವ, ಅವನು ಇನ್ನೂ ಏನಾದರೂ ಬೇರೆ ದೋಷ ಇದೆಯಾ ಅಂತಂದ್ರೆ ಇಲ್ಲಿ ಇದೊಂದೇ ದೋಷ. ಇದು ಆ ದೋಷನೂ ಕೂಡ ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಪರಮಾತ್ಮ ಪ್ರೀತಿಗಾಗಿ ಮಾಡ್ತಾರೆ. ಅವ್ರಿಗೆ ಮೋಕ್ಷ ದೊಡ್ಡದಲ್ಲ, ಅವ್ರು ಅಪೇಕ್ಷೆ ಪಟ್ಬಿಟ್ರೆ ಏನೂ ಆಗಿಬಿಡ್ತದೆ. ಆದರೆ ಅವ್ರಿಗೆ ಬೇಕಾಗಿಲ್ಲ. ಆಗಲಿ ಮೋಕ್ಷ ನಿಧಾನವಾಗಿ ಸಿಗಲಿ, ನಾವು ಪರಮಾತ್ಮನ ಧ್ಯಾನದಲ್ಲಿದ್ದೇವೆ. ನಾನಿನ್ನ ಧ್ಯಾನದಲ್ಲಿರಲು ಈ ಹೀನ ಮಾಡುವವರು ಏನು ಮಾಡುವವರು, ನಮ್ಗೇನು ಮಾಡೋದಿದೆ? ಅವ್ರು ಇಲ್ಲೇ ವೈಕುಂಠ ಕಾಣ್ತಾರೆ, ಇಲ್ಲೇ ವೈಕುಂಠ ಕಾಣಿರೋ ಇಲ್ಲೇ ವೈಕುಂಠ ಕಾಣ್ತಾರೆ. ಅವ್ರಿಗೆ ಅದು ಬೇಕಾಗಿಲ್ಲ. ಅವರು ಆ ಮೂಲಕ ತಮ್ಮ ಭಕ್ತರಿಗೆ ಏನು ತೋರಿಸ್ಕೊಡ್ತಾರೆ ಅಂತಂದರೆ, ಬೇರೆ ಯಾರಕ್ಕಾಗಿ ಆಸೆ ಪಡಬೇಡ್ರಿ, ನೀವಿದ್ದಲ್ಲೇ ಮೋಕ್ಷ ಇದೆ. ಪರಮಾತ್ಮ ವ್ಯಾಪ್ತ ಅಲ್ವಾ? ಪರಮಾತ್ಮ ವ್ಯಾಪ್ತ ಅಂದಮೇಲೆ ವೈಕುಂಠಿರೋರು, ವೈಕುಂಠ ಶ್ವೇತದ್ವೀಪ ಅನಂತ ಆಶ್ರಮದಲ್ಲಿ ವ್ಯಾಪ್ತನಾಗಿರೋ ಭಗವಂತನೇ ಇಲ್ಲೂ ಸಿಗ್ತಾನೆ. ನೋಡಲಿಕ್ಕೆ ನಮಗೆ ಹೃದಯ ಬೇಕಷ್ಟೇ ಅಂತ ಅವರು ಆ ಮೂಲಕ ತೋರಿಸ್ಕೊಡ್ತಾರೆ. ರುಜು ಅನ್ನೋ ಶಬ್ದಕ್ಕೆ ಹಾಗಾದ್ರೆ ಏನು ಅರ್ಥ ಅಂತಂದ್ರೆ, ದೋಷ ಬಾಹುಲ್ಯ ಅಭಾವ ಅಭಿಪ್ರಾಯ ವಚನ ರುಜುತ್ವಂ. ಹೆಚ್ಚು ದೋಷಗಳಿಲ್ಲ, ದೋಷ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಇದೊಂದು ದೋಷ ಇದೆ ಅವನಲ್ಲಿ. ಬಹಳ ದೋಷಗಳಿಲ್ಲ ಅಂತ ಅರ್ಥ.
ಇದು ಸ್ವಾರಸ್ಯ. ಯಾಕೆ ಅಂತಂದ್ರೆ ಅಲ್ಪಸ್ವೇ ನಿಸ್ವಪದ ಪ್ರಯೋಗ. ಈಗ ಒಬ್ಬನ ಹತ್ರ ಬರೀ ಒಂದು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, ತಿಂಗಳಿಗೆ ಒಂದು 100 ರೂಪಾಯಿ ಗಳಿಸ್ತಿದ್ದಾನೆ, ಉಳಿದವ್ರೆಲ್ಲ 10-20 ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ. ಹಾಗಿದ್ದಾಗ 100 ರೂಪಾಯಿ ಯಾರು ಗಳಿಸ್ತಿರ್ತಾನೆ, ಅವನು ಬಡವ ಅಂತಂತಾರೆ ಉಳಿದವರು, ಬಡವ ದಟ್ಟ ದರಿದ್ರ ಅಂತಾರೆ. ಹಾಗೆ ನೋಡಿದ್ರೆ ತೀರಾ ಭಿಕ್ಷೆ ಬೇಡುವವರು ಕೂಡ 1 ಪೈಸೆಯೂ ಕೈಯಲ್ಲಿ ಇಲ್ಲದೆ ಇರೋರು ಯಾರು ಇರೋದಿಲ್ಲ. ಅದು ದಟ್ಟ ದರಿದ್ರ ನಿರ್ಗತಿಕ ಅಂತ ಯಾಕಂತಾರೆ ಹಾಗಾದ್ರೆ ಅವ್ರನ್ನ? 1 ಪೈಸೆ ಇದ್ರೆ ಅದು ಇದ್ದಂಗಲ್ಲ. ಅಲ್ಪಸ್ವ, ಕಡಿಮೆ ದುಡ್ಡಿದ್ರೆ ಅವನು ನಿಸ್ವನೇ, ಅವನು ದುಡ್ಡು ಇಲ್ಲದೆ ಇದ್ದವನೇ. ಅದರಂತೆ ಇವರನ್ನ ಋಜುಗಳು ಇರೋದೊಂದು ದೋಷ, ಆ ಒಂದು ದೋಷವನ್ನ ನಗಣ್ಯ ಅಂತ ತಿಳ್ಕೊಂಡು ಇವರನ್ನ ನಾವೇನ್ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿ ಇಂದೋ ಕಿರಣೇಶ್ವಿವಾಂಕ ಅಂತ ಕಾಳಿದಾಸನ ಮಾತು. ಪೂರ್ಣ ಚಂದ್ರ, ಹುಣ್ಣಿಮೆ ಚಂದ್ರನಲ್ಲಿ ಇರೋದು ಒಂದೇ ದೋಷ, ಕಳಂಕ. ಆದರೆ ಆ ಕಳಂಕ ಇದೆ ಅಂತ ಚಂದ್ರನನ್ನು ಯಾರು ತಿರಸ್ಕಾರ ಮಾಡೋದಿಲ್ಲ, ಅವನನ್ನು ನೋಡದೆ ಬಿಡೋದಿಲ್ಲ. ಹುಣ್ಣಿಮೆ ಚಂದ್ರನ ಅಂದವನ್ನು ನೋಡ್ಲಿಕ್ಕೆ ಎಲ್ಲರೂ ಸಾಲ್ಗಟ್ಟಿ ನಿಲ್ತಾರೆ. ಯಾಕೆಂದ್ರೆ ಆ ಇರೋ ಒಂದು ದೋಷ ಅವನು ಒಟ್ಟಾರೆ ಅಂದ ಚಂದ ಏನಿದೆಯಲ್ಲ ಅದರಲ್ಲಿ ಅದು ಮುಚ್ಚೋಗಿಬಿಡ್ತದೆ. ಹಾಗಾಗಿ ಈ ಪರಮೋತ್ಸಾಹ ಅಂತ ಅನ್ನೋದು ಅಲ್ಲಿ ಮುಚ್ಚೋಗಿಬಿಟ್ಟಿದೆ. ಮತ್ತು ಆ ಪರಮೋತ್ಸಾಹ ವರ್ಜಿತ ತತ್ವ ಅನ್ನೋದು ಕೂಡ ಅವರ ಮಹಾಮಹಿಮೆಯನ್ನೇ ಹೇಳ್ತದೆ. ಅದವರೇನು ಕೊರತೆಯನ್ನು ಹೇಳಲಿಲ್ಲ, ಅದು ಮೋಕ್ಷಕವನ್ನು ಇವರು ಅಪೇಕ್ಷೆ ಪಡಲಿಲ್ಲ, ಪರಮಾತ್ಮನನ್ನೇ ಅಪೇಕ್ಷೆ ಪಟ್ಟರು. ಮೋಕ್ಷಕ್ಕಿಂತ ದೊಡ್ಡದು ಪರಮಾತ್ಮ ಅಂತ ಇವ್ರು ತಿಳ್ಕೊಂಡ್ರು ಅಂತ ಆ ಪರಮೋತ್ಸಾಹ ವರ್ಜಿತತ್ವ ಅನ್ನೋದು ಕೂಡ ಅದನ್ನು ಹೇಳ್ತದೆ. ಇದಿಷ್ಟು ಆ ಮಹಿತ ಋಜುಗಣಕ್ಕೊಂದೇ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು. ವಿಹಿತವೇ ಸರಿ, ಇದನ್ನು ಕೇಳಿದರೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯ. ಜ್ಞಾನಭಕ್ತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನ ಉಂಟನಂತರ ಬಿಂಬ ದರ್ಶನವು. ಇವರಿಗೆ ಬ್ರಹ್ಮಪದಕ್ಕೆ ಹೋಗಿ ತಲುಪೋ ತನಕ ಜ್ಞಾನ ಭಕ್ತಿ ಇವು ವೃದ್ಧಿ ಹೊಂದುತ್ತಾ ಇರ್ತವೆ. ಅಲ್ಲಿ ತನಕ ಬಾಹ್ಯ ಉಪಾಸನ ಮಾಡ್ತಿರ್ತಾರೆ. ಪ್ರತೀಕದಲ್ಲಿ ಯಾವುದಾದ್ರು ವಿಗ್ರಹಗಳಲ್ಲಿ ಅಲ್ಲಿ ಉಪಾಸನೆ ಮಾಡ್ತಾರೆ, ವ್ಯಾಪ್ತೋಪಾಸನ ಮಾಡ್ತಾರೆ. ಮತ್ತೆ ಅಲ್ಲಿ ಬಹಿರುಪಾಸನ ಅಂತಂದ್ರೆ ಅವ್ಯಕ್ತ ತತ್ವದಿಂದ ಹಿಡಿದು ಆ ಪೃಥ್ವಿ ತತ್ವದ ತನಕ ಅಲ್ಲೆಲ್ಲ ಕಡೆ ಅವರು ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಅವ್ಯಕ್ತ ತತ್ವದಿಂದ ಹಿಡಿದು ಪೃಥ್ವಿ ತತ್ವದ ತನಕ ಅವ್ರು ಉಪಾಸನೆ ಮಾಡ್ತಾರಲ್ಲ, ಅಲ್ಲೆಲ್ಲ ಅವೆಲ್ಲ 24 ತತ್ವಗಳು. ಆ 24 ತತ್ವಗಳಲ್ಲಿ ಕೇಶವಾದಿ 24 ರೂಪಗಳಿವೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ನಾವು ಆಚಮನ ಮಾಡ್ತೀವಲ್ಲ, ಆ ಆಚಮನ ಮಾಡುವಾಗ ಉಚ್ಚಾರ ಮಾಡುವಂಥ 24 ರೂಪಗಳಿವೆಯಲ್ಲ, ಆ 24 ರೂಪಗಳೇ 24 ತತ್ವಗಳನ್ನು ಆಳುವಂಥ ರೂಪಗಳು. ಇವನ್ನ ಅವರು ಉಪಾಸನೆ ಮಾಡ್ತಿರ್ತಾರೆ. ಇದು ಆ 24 ರೂಪಗಳಿಗೆ ಶಂಖಚಕ್ರ, ಗದ, ಪದ್ಮ ಮೊದಲಾದ ಆಯುಧಗಳನ್ನು ಬೇರೆ ಬೇರೆ ಸಂಯೋಜನದಲ್ಲಿ ಆ ರೂಪಗಳಿಗೆ ತೊಡಸಿದರೆ ಅವು ಒಟ್ಟು 24 ರೂಪ ಆಗ್ತವೆ. 4 ಆಯುಧ, ಅವುಗಳನ್ನು 24 ರೀತಿಯಾಗಿ ಚಿಂತನೆ ಮಾಡಬಹುದು. ಇಷ್ಟನ್ನೇ ಮಾಡ್ತಾ ಹೋದ್ರೂ ಅದೇ ಒಂದು ದೊಡ್ಡ ಉಪಾಸನೆ ಆಗ್ತದೆ. ನಮ್ಮ ಕಣ್ಣಿಗೇನು ಅವ್ಯಕ್ತ ತತ್ವ ಕಾಣಿಸೋದಿಲ್ಲ. ನಮ್ಮ ಕಣ್ಣಿಗೆ ಕಾಣುವ ಸಾಮಾನ್ಯವಾಗಿ ಪೃಥ್ವಿ, ಜಲ, ತೇಜಸ್ಸು ಇವು ಇಂಥವು. ಆದರೆ ಅವರಿಗೆ ಅವ್ಯಕ್ತ ತತ್ವದಿಂದ ಹಿಡಿದು ಎಲ್ಲಾ ತತ್ವಗಳು ಕೂಡ ಕಣ್ಣಿಗೆ ಕಾಣ್ತಾ ಇರ್ತವೆ. ಅಂಥ ತತ್ವಗಳಲ್ಲಿ ಅವರು ಆ ಭಗವಂತನ ಉಪಾಸನೆ ಮಾಡ್ತಿರ್ತಾರೆ. ಅದೇ ಬಹಿರುಪಾಸನ. ಅದಾದ್ಮೇಲೆ ಬಿಂಬದರ್ಶನ. ಬಿಂಬದರ್ಶನ ಮೊದಲೇ ಇದೆ. ಈ 100 ಕಲ್ಪ ಸಾಧನೆ ಮಾಡಿದ್ರಲ್ಲ, 100 ಕಲ್ಪ ಸಾಧನೆ, ಮೊದಲಿನ 100 ಕಲ್ಪ ಸಾಧನೆ ಆದ ಬಳಿಕನೇ ಅವರಿಗೆ ವಿಶೇಷ ಪರೋಕ್ಷ ಆಗಿತ್ತು. ಆದರೆ ಅದೇನಾಗ್ತದೆ, ಬೆಳೀತಾ ಹೋಗ್ತದೆ ಅಜ್ಞಾನ. ಸಾಧನೆ ಅಂತನ್ನೋದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನ ಉಂಟು ಅನಂತರ ಬಿಂಬ ದರ್ಶನವು. ಅಲ್ಲಿಗೆ ಈ 24ನೇ ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅದರ 34ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 165ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇದು ಶನಿವಾರ ಅಂದರೆ ಕಳೆದ ಬಾರಿನೂ ಹೇಳಿದ್ದೆ. ಶನಿವಾರ ಅಂದರೆ ಹನುಮಂತ, ವೆಂಕಟೇಶ ಇತ್ಯಾದಿಗಳಿಗೆ ಮೀಸಲಾಗಿ ನಾವು ಇಟ್ಕೊಂಡಂಥ ಒಂದು ವಾರ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಪಂಚಾಂಗದ ಪ್ರಕಾರ ಸುಜನೇಂದ್ರ ತೀರ್ಥರು ಮತ್ತು ರಘುನಂದನ ತೀರ್ಥರು, ಹಂಪಿಯಲ್ಲಿ ಅವರು ವೃಂದಾವನ, ರಘುನಂದನ ತೀರ್ಥರದು ಮತ್ತು ಸುಜನೇಂದ್ರ ತೀರ್ಥರದು ಈ ನಂಜನಗೂಡಿನಲ್ಲಿ ವೃಂದಾವನ. ಪ್ರಾಯ ಆ ಇಬ್ಬರು ರಾಯರ ಮಠದ ಯತಿಗಳು ಅಂತ ನೆನಪು. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ, ಪರಮೋತ್ಸಾಹ ವರ್ಜಿತನಾದಂಥ ಋಜುಗುಣಸ್ಥರಲ್ಲಿ ಒಬ್ಬನಾದಂಥ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಲಕ್ಷ್ಮೀ ವೆಂಕಟೇಶ ಅವನಿಗಿದು ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.